ಚೌಡಮ್ಮ ದೇವಿ ಹಾಗೂ ಅಂಬಾ ಭವಾನಿ ಮತ್ತು ನಾಗದೇವತೆಯ ಕಾರ್ತಿಕೋತ್ಸವ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ಪಟ್ಟಣದ ಶ್ರೀ ಕುಮಾರಸ್ವಾಮಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಜರುಗಿದ ಕಾರ್ತಿಕೋತ್ಸವ. ಇಲ್ಲಿನ ನಿವಾಸಿಗಳು ಸುಂದರವಾದ ರಂಗೋಲಿಯನ್ನ ಬಿಡಿಸಿ ಕಾರ್ತಿಕೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಇಲ್ಲಿನ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ನಿವಾಸಿಗಳು ಒಗ್ಗೂಡಿಕೊಂಡು ಅತಿ ವಿಜೃಂಭಣೆಯಿಂದ ಆಚರಿಸುವ ಕಾರ್ತಿಕೋತ್ಸವ. ಎಲ್ಲ ಹೆಣ್ಣು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಡೊಳ್ಳು ಕಟ್ಟಿಕೊಂಡು ನೃತ್ಯ ಮಾಡುವುದು ವಿಶೇಷ. ಬೆಳಗಿನಿಂದ ನಡೆಯುವ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಆಕರ್ಷಕ ಬಹುಮಾನ ವಿತರಣೆಯ ನಂತರ ಪಟಾಕಿ ಬಾನಂಗಳಕ್ಕೆ ಸಿಡಿಸಿ ಸಂಭ್ರಮಿಸಲಾಯಿತು. ನಂತರ ರುಚಿಕರವಾದ ಊಟವನ್ನ ಮಾಡಿ ಸಂಭ್ರಮಿಸಿದ್ರು. ಕುಮಾರ್ ಹತ್ತಿಕಾಳ್, ನಿರಂಜನ್ ಗುಡಿ, ಮಂಜುನಾಥ್ ಮಠದ್, ವಿಶ್ವನಾಥ್ ಎಸ್, ಅಶೋಕ್ ದಾಸರ್, ಪಿ ರುದ್ರಗೌಡ, ಮಲ್ಲಿಕಾರ್ಜುನ ಅಮರತ್, ಎಸ್ ವಿ ಹೊಸಮನಿ, ಈರಣ್ಣ ಮಡಿವಾಳರ್, ಶಂಭಣ್ಣ ಇಂಗಳಗಿ, ಎಸ್ ವಿ ಮಠದ್, ಶಂಭುಲಿಂಗಯ್ಯ ಹೇಮಗಿರಿ ಮಠ್, ಎಸ್ ವಿ ವಿರಕ್ತ ಮಠ್, ಸೂರ್ಯಕಾಂತ್ ಪೂಜಾರಿ, ಸುರೇಶ್ ಸಿಂಧೂರ್, ಲಕ್ಷ್ಮೀಕಾಂತ್ ಪೂಜಾರ್, ಮಂಜುನಾಥ್ ಯಳ್ಳೂರ್, ಮಹಾದೇವ್ ಬಂಡಿವಡ್ಡರ್, ಮಹೇಶ್ ಜೋಶಿ ಇನ್ನೂ ಅನೇಕರು ಭಾಗವಹಿಸಿದ್ರು. ವರದಿ ಮಾಂತೇಶ್ ಬಿ ತುಮರಿಕೊಪ್ಪ, S1 TV ನ್ಯೂಸ್ ಕನ್ನಡ, ಹಾನಗಲ್. ಎಲ್ಲರೂ ಹೊರಗಡೆ ಇರ್ತಕ್ಕಂಥ ದೀಪಗಳನ್ನ ಹಚ್ಚಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಅದು ಹೊರಗಡೆ ಇರ್ತಕ್ಕಂಥ ದೀಪಗಳನ್ನ ಹತ್ತಿಕಾಳು ಇರ್ತಕ್ಕಂಥ ದೀಪಗಳನ್ನ ಎಲ್ಲರೂ ಹಚ್ಚಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಮಾನವ ಅಂತ ಹೇಳ್ತಕ್ಕಂಥ ತಾಯಂದ್ರು ನಮ್ಮ ಕುಮಾರೇಶ್ವರ ನಗರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಈ ಕಾರ್ತಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲರೂ ಒಟ್ಟಾರೆ ಸೇರಿ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಲು ಇದು ಒಂದು ನಮಗೆ ಸಹಕಾರಿಯಾದಂಥ ಕಾರ್ಯಕ್ರಮವಾಗಿದೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಜನರು ಸೇರಿಕೊಂಡು ಅದ್ಧೂರಿಯಾಗಿ ನಡೆಸುವ ಅವಕಾಶವನ್ನು ಆ ದೇವತೆಯು ನಮಗೆಲ್ಲರಿಗೂ ಈ ಅವಕಾಶವನ್ನು ಒದಗಿಸಿ ಕೊಡಲಿ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಕೂಡ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ವರ್ಷ ಮಹಿಳೆಯರಿಗಾಗಿ ನಮ್ಮ ಕುಮಾರೇಶ್ವರ ನಗರದಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ, ದ್ವಿತೀಯ ಮತ್ತು ಸಮಾಧಾನಕರ ಬಹುಮಾನ ನೀಡಲಾಗುತ್ತದೆ. ಎಲ್ಲ ಮಹಿಳೆಯರು ಅತ್ಯಂತ ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿದ ನೋಡಿ ತುಂಬ ಖುಷಿ ಆಯಿತು. ಚೌಡಮ್ಮ ದೇವಿ ಹಾಗೂ ನಾಗದೇವತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ನಗರದ ಎಲ್ಲ ಸಮಸ್ತ ಜನತೆ ಸದ್ಭಕ್ತರು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ತಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹೀಗೆ ವರ್ಷದಿಂದ ವರ್ಷಕ್ಕೆ ಇದು ಅದ್ಧೂರಿಯಾಗಿ ನಡೀತಾ ಇದೆ. ಇದು ಈ ದೇವಿಯ ಆಶೀರ್ವಾದ ಸದಾ ಈ ಸದ್ಭಕ್ತರ ಮೇಲೆ ಇರಲಿ. ಮಾತಾಡ್ರಿ. ಪ್ರತಿ ವರ್ಷದಂತೆ ಇಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಇಡೀ ಈ ನಗರದ ಎಲ್ಲ ನಿವಾಸಿಗಳು ಒಗ್ಗೂಡಿಕೊಂಡು ಚೌಡಮ್ಮ ದೇವಿ ಮತ್ತು ಅಂಬಾಭವಾನಿ ಮತ್ತು ನಾಗದೇವರ ಪೂಜೆಯನ್ನು ಕಾರ್ತಿಕೋತ್ಸವದೊಂದಿಗೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಈ ಕಾರ್ಯಕ್ರಮದೊಳಗೆ ಇಡೀ ಓಣಿಯ ಎಲ್ಲ ಭಕ್ತರು ಕೂಡ ತಮ್ಮ ತನು ಮನ ಧನದಿಂದ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಕಾರ್ತಿಕೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆರಂಭವಾಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷತೆ ಅಂದರೆ, ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಭಾಳಷ್ಟು ಜನ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಎಲ್ಲ ಓಣಿಗಳಲ್ಲಿ ಇವತ್ತು ಎಲ್ಲ ನಾಗದೇವತೆ ಇರ್ಬೋದು, ಅಂಬಾಭವಾನಿ ದೇವಸ್ಥಾನದ ಇರಬಹುದು, ಎಲ್ಲ ಓಣಿಯಲ್ಲಿ ಮಹಿಳೆಯರು ಮನೆಗಳ ಮುಂದೆ ಮನೆಗಳ ಸ್ವಚ್ಛತೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಆ ಎಲ್ಲ ಸದ್ಭಕ್ತರಿಗೆ ತಾಯಿ ಚೌಡಮ್ಮ ದೇವಿ ಒಳಿತನ್ನು ಮಾಡಲಿ, ಸಕಲರಿಗೂ ಒಳ್ಳೆಯದನ್ನು ಬಾಯಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೇವೆ. ನಗರದ ನಿವಾಸಿಗಳಿಗೆ ಒಂದೇ ಒಂದು ಕರೆ ಕೊಟ್ಟರೆ ಎಲ್ಲರೂ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಾಗಿ ಮಾಡಿದ್ದಕ್ಕೆ ಭಯಂಕರ ಎಲ್ಲರಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ವಾತಾವರಣ ನನಗೆ ಕಾಣ್ತಾ ಇದೆ. ಎಲ್ಲರಲ್ಲಿ ಹುಮ್ಮಸ್ಸು, ಏನೋ ಒಂದು ವರ್ಷಕ್ಕೊಂದು ಸಲ ಮಾಡ್ತೇವಲ್ಲ ಅನ್ನೋದಕ್ಕೆ ಒಂದು ಕರೆ ಕೊಟ್ಟರೆ ಸಾಕು, ಎಲ್ಲರೂ ಕೂಡಿ ಬಹಳ ವಿಜೃಂಭಣೆಯಿಂದ ಮಾಡೋದನ್ನು ನೋಡಿದರೆ ನನಗಂತೂ ತುಂಬ ತುಂಬ ಭಯಂಕರ ನನಗೆ. ಆಮೇಲೆ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ.
ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.